ಶ್ರೀರಾಮ ಎಂದರೆ ಭಕ್ತಿ, ಹನುಮ ಎಂದರೆ ಶಕ್ತಿ, ಶ್ರೀ ವಿಷ್ಣುವಿನ ಅವತಾರ ಆದ ಶ್ರೀರಾಮ ಮರ್ಯಾದಾ ಪುರುಷೋತ್ತಮ, ಆದರ್ಶ ಪುರುಷ ಅಂತೆಲ್ಲ ಕರೆಯುತ್ತೇವೆ. ಶ್ರೀರಾಮ ಜೀವನದುದ್ದಕ್ಕೂ ಕಷ್ಟಗಳನ್ನು ಅನುಭವಿಸಿದವನು, ನೋವನ್ನು ಪಟ್ಟವನು, ಕಷ್ಟದಲ್ಲಿ ನೊಂದು ಬೆಂದವನು. ಶ್ರೀರಾಮನ ಬಗ್ಗೆ ತಿಳಿಯೋಣ ಬನ್ನಿ. ಪ್ರತಿಯೊಬ್ಬ ವ್ಯಕ್ತಿಯ ಮಾತಿಗೂ ಮನ್ನಣೆ. ಹೌದು, ಶ್ರೀರಾಮಚಂದ್ರ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ಪ್ರಜೆಗಳು ಶ್ರೀರಾಮಚಂದ್ರರನ್ನು ದೇವರಂತೆ ಆರಾಧಿಸುತ್ತಿದ್ದರು. ಪ್ರಜೆಗಳ ಪ್ರತಿಯೊಬ್ಬರ ಮಾತಿಗೂ ಮನ್ನಣೆ ನೀಡುತ್ತಿದ್ದರು. ಯಾರನ್ನೂ ಕೇವಲವಾಗಿ ನೋಡುತ್ತಿರಲಿಲ್ಲ. ಶ್ರೀರಾಮನ ಈ ಗುಣದಿಂದಾಗಿ ಇಂದಿಗೂ ರಾಮರಾಜ್ಯ ಎನ್ನುವ ಪರಿಕಲ್ಪನೆ ಇದೆ. ಶ್ರೀರಾಮನ ಆಸ್ಥಾನದಲ್ಲಿ ಎಲ್ಲರನ್ನೂ ಒಂದಾಗಿ ನೋಡುವ ಪ್ರೀತಿ ಇತ್ತು. ಅದ್ಕೆ ಒಬ್ಬ ಪ್ರಜೆ ನಿನಗೊಂದು ನ್ಯಾಯ, ಪ್ರಜೆಗಳಿಗೊಂದು ನ್ಯಾಯನ ಅನ್ನುವ ಮಾತು ಶ್ರೀರಾಮನ ಕಿವಿಗೆ ಬಿತ್ತು. ಅದಕ್ಕೆ ಸೀತಾಮಾತೆ ತುಂಬು ಗರ್ಭಿಣಿಯಾಗಿದ್ದರು. ರಾಜನಾಗಿ ಆ ಹುದ್ದೆಗೆ ನ್ಯಾಯ ನಿಲ್ಲಿಸಿದ. ಶ್ರೀರಾಮನಿಗೆ ಅಪಾರ ಶಕ್ತಿ ಇತ್ತು, ಆದರೂ ಅದನ್ನು ದುರುಪಯೋಗ ಪಡಿಸಿಕೊಂಡಿಲ್ಲ. ಶ್ರೀರಾಮಚಂದ್ರ ಪ್ರಭುವಿಗೆ ಅಪಾರ ಶಕ್ತಿ ಇತ್ತು, ಜೊತೆಗೆ ಅಪಾರವಾದ ತಾಳ್ಮೆ ಇತ್ತು. ಹಾಗಿದ್ದರೂ ಯಾವುದೇ ಬಾಣವನ್ನು ವಿನಾಕಾರಣ ಬಳಕೆ ಮಾಡಲಿಲ್ಲ, ದರ್ಪ ಮಾಡಲಿಲ್ಲ, ದುರುಪಯೋಗ ಪಡಿಸಿಕೊಳ್ಳಲಿಲ್ಲ. ದುಷ್ಟರ ಸಂಹಾರಕ್ಕೆ ಮಾತ್ರ ಬಳಕೆ ಮಾಡಿದ ಮರ್ಯಾದಾ ಪುರುಷೋತ್ತಮ. ಶಕ್ತಿ ಇದ್ದರೆ ಅಹಂಕಾರ ಬೆಳೆಯುತ್ತದೆ. ನನಗಿಂತ ಕಡಿಮೆ ಇಲ್ಲ, ನಾನು ಎಲ್ಲರಿಗಿಂತ ಹೆಚ್ಚು ಅನ್ನೋದು ಮನಸ್ಸಿನಲ್ಲಿ ಕುಳಿತುಕೊಳ್ಳುತ್ತದೆ. ಆದರೆ ಶ್ರೀರಾಮಚಂದ್ರ ಪ್ರಭುವಿಗೆ ಆ ಅಹಂಕಾರ ಇರಲಿಲ್ಲ. ಮಾತನ್ನು ಪಾಲಿಸಿ 14 ವರ್ಷ ವನವಾಸಕ್ಕೆ ಹೋದ. ವನವಾಸ ಎಂದರೆ ಪಿಕ್ನಿಕ್ ಅಲ್ಲ. ಹಿರಿಯರ ಮಾತಿಗೆ ಗೌರವ ಕೊಟ್ಟು ತನ್ನ ವ್ಯಕ್ತಿತ್ವ ಹೆಚ್ಚಿಸಿಕೊಂಡ. ರಾವಣನ ಅಪಹರಣ. ಸೀತೆಯನ್ನು ಹುಡುಕಲು ರಾಮ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ವಾಲಿ ಸುಗ್ರೀವ ಇಬ್ಬರೂ ಒಂದೇ ತಾಯಿಯ ಮಕ್ಕಳು. ವಾಲಿ ಇಂದ್ರನ ಮಗ, ಮಹಾಪರಾಕ್ರಮಿ. ಯಾರ ಜೊತೆಗೆ ಯುದ್ಧ ಮಾಡುತ್ತಾನೋ ಅವರ ಸಮಾನವಾಗಿ ಪರಾಕ್ರಮ ವಾಲಿಗೆ ಬರುತ್ತಿತ್ತು. ಈ ವರ ಶಿವನಿಂದ ಲಭಿಸಿತ್ತು. ಇವನ ಈ ಪರಾಕ್ರಮ ಮತ್ತು ಶಕ್ತಿ ಸಹಜವಾಗಿ ಅಹಂಕಾರವನ್ನು ತಂದಿತ್ತು. ಹಾಗಾಗಿ ವಾಲಿ ಸುಗ್ರೀವ ನಡುವೆ ಜಗಳ ನಡೆಯುತ್ತಿತ್ತು. ಸೀತೆಯನ್ನು ಹುಡುಕಿಕೊಂಡು ಬರುತ್ತಿದ್ದ ರಾಮನಿಗೆ ಸುಗ್ರೀವ ವಾಲಿಯ ಕಥೆಯನ್ನು ಹೇಳಿ ನನಗೆ ಸಹಾಯ ಮಾಡಿದರೆ ಸೀತೆಯನ್ನು ಹುಡುಕಲು ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿದಾಗ ಶ್ರೀರಾಮ ಒಪ್ಪಿಕೊಂಡು ಸಹಾಯ ಮಾಡುತ್ತಾನೆ. ಸುಗ್ರೀವನ ಜೊತೆ ಇದ್ದ ಆಂಜನೇಯನಿಗೆ ಶ್ರೀರಾಮನ ಪರಿಚಯ ಆಗಿ ಭಕ್ತಿ ಭಾವ ಉಂಟಾಗುತ್ತದೆ. ಸುಗ್ರೀವ ವಿಜಯಿ ಆದ ನಂತರ ಸುಗ್ರೀವನ ಸೈನ್ಯ ಶ್ರೀರಾಮನಿಗೆ ಸಹಾಯ ಮಾಡುತ್ತದೆ. ಸುಗ್ರೀವನ ಸೈನ್ಯದ ಜೊತೆಯಲ್ಲಿ ರಾವಣನ ಜೊತೆ ಯುದ್ಧ ಮಾಡಿ ಸೀತೆಯನ್ನು ಮರಳಿ ನಾಡಿಗೆ ತಂದಾಗ ಒಬ್ಬ ಅಗಸ ಸೀತಾಮಾತೆಯ ಶೀಲದ ಬಗ್ಗೆ ಶಂಕೆ ವ್ಯಕ್ತಪಡಿಸುತ್ತಾನೆ. ಜನಸಾಮಾನ್ಯರಿಗೆ ಒಂದು ನ್ಯಾಯ, ರಾಜನಿಗೆ ಒಂದು ನ್ಯಾಯನ ಎಂದು ಪ್ರಶ್ನಿಸುವುದನ್ನು ಕೇಳಿಸಿಕೊಂಡ ಶ್ರೀರಾಮ ಪ್ರಜಾಭಿಪ್ರಾಯಕ್ಕೆ ಬೆಲೆ ಕೊಟ್ಟು ಕಾಡಿಗೆ ಸೀತಾದೇವಿಯನ್ನು ಗರ್ಭಿಣಿ ಎಂದು ನೋಡದೆ ರಾಜ ಧರ್ಮದಲ್ಲಿ ಯಾವುದೇ ಸಂಬಂಧಕ್ಕೂ ಬೆಲೆ ಇಲ್ಲ ಎಂದು ಹೇಳುತ್ತಾನೆ. ಪತ್ನಿ ಇಲ್ಲದೆ ನೊಂದಿದ್ದ ಶ್ರೀರಾಮ ತನ್ನ ಮಕ್ಕಳು ತನ್ನ ಜೊತೆ ಯುದ್ಧಕ್ಕೆ ಬರುತ್ತಾರೆ ಎನ್ನುವ ಕಲ್ಪನೆ ಕೂಡ ಇರಲಿಲ್ಲ. ಆದರೆ ಅವನ ಮಕ್ಕಳ ಮೇಲೆ ಅವನೇ ಯುದ್ಧ ಮಾಡುವ ಪ್ರಸಂಗ ಬಂತು. ನಂತರ ಸೀತಾಮಾತೆ ಲವಕುಶ ಇಬ್ಬರನ್ನೂ ರಾಮನಿಗೆ ಒಪ್ಪಿಸಿ ತಾನು ಭೂತಾಯಿಯ ಬಳಿ ಹೋಗುವುದು. ಹೀಗೆ ಶ್ರೀರಾಮ ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ತುಂಬಾ ಕಷ್ಟಗಳನ್ನು ಅನುಭವಿಸಿದರೂ ಕೂಡ ತಾನು ನಂಬಿದ ತತ್ವ ಸಿದ್ಧಾಂತಗಳನ್ನು ಬಿಟ್ಟುಕೊಡಲಿಲ್ಲ. ಅದಕ್ಕೆ ಶ್ರೀರಾಮ ಆದರ್ಶ ಪುರುಷ ಎಂದು ಕರೆಯುತ್ತಾರೆ. ಈ ಕತೆ ನಿಮಗೂ ಗೊತ್ತಿರುತ್ತದೆ. ಆದರೆ ಇಲ್ಲಿ ಶ್ರೀರಾಮ ಶ್ರೇಷ್ಠ ಅನ್ನೋಕೆ ಕೆಲವೊಂದು ಅಂಶಗಳು ತುಂಬಾ ಮುಖ್ಯವಾಗುತ್ತದೆ. ಒಂದು, ಶ್ರೀರಾಮ ಏನೇ ಆದರೂ ಪತ್ನಿ ಪರವಾಗಿ ನಿಲ್ಲಬೇಕಿತ್ತು ಅಂತ ಹೇಳುವವರು ಇದ್ದಾರೆ. ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಂತ ಶ್ರೀರಾಮ ತೋರಿಸಿದ. 2, ಭರತನಿಗೆ ರಾಜ್ಯ ಒಪ್ಪಿಸಿ ಒಬ್ಬ ರಾಜ ಸಾಮಾನ್ಯ ಪ್ರಜೆಯೂ ಆಗಬಲ್ಲ. ಯಾವುದೇ ಪರಿಸ್ಥಿತಿ ಬಂದರೂ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ ದಿಟ್ಟವಾಗಿ ಧೈರ್ಯದಿಂದ ಎದುರಿಸಬೇಕು ಅಂತ ತೋರಿಸಿಕೊಟ್ಟ. ಅಯ್ಯೋ, ನನ್ನ ಅಧಿಕಾರ ಹೋಯ್ತು, ಜನ ನನ್ನ ಬಗ್ಗೆ ಆಡಿಕೊಳ್ತಾರೆ, ಐಶ್ವರ್ಯ ಹೋಯ್ತು, ಹೀನಾಯವಾಗಿ ನೋಡ್ತಾರೆ ಅಂತ ಯೋಚನೆ ಮಾಡಲಿಲ್ಲ. 3, ಹೆಂಡತಿ ಆದವಳು ಸುಖ ದುಃಖ ಯಾವುದೇ ಇರಲಿ ಜೊತೆಯಾಗಿ ನಿಲ್ಲುತ್ತೇನೆ ಅಂತ ತೋರಿಸಿಕೊಟ್ಟಿದ್ದು ಸೀತಾಮಾತೆ. ನಿಮ್ಮಪ್ಪ ನಿಮಗೆ ಹೇಳಿದ್ದು ನನಗೇನೂ ಹೇಳಿಲ್ಲ, ನಾನು ತವರು ಮನೆಗೆ ಹೋಗ್ತೀನಿ ಅಂತ ಹೇಳಲಿಲ್ಲ. ಆ ಮೂಲಕ ಆದರ್ಶ ಹೆಂಡತಿ ಆದಳು. 4, ಹೆಂಡತಿ ಇಲ್ಲ ಅಂತ ಇನ್ನೊಂದು ಮದುವೆ ಆಗಲಿಲ್ಲ. ಯಾವ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ.
ಆ ಮೂಲಕ ಆದರ್ಶ ಪುರುಷನಾದ. ಇವೆಲ್ಲ ಕಾರಣಗಳಿಂದ ಶ್ರೀರಾಮ ಎಲ್ಲರ ಮನಸ್ಸುಗಳಲ್ಲಿ ಇಂದಿಗೂ ವಿಶೇಷವಾಗಿ ನಿಲ್ಲುತ್ತಾನೆ.